ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಲ್ಲೇ ಇದ್ರು ಮೂವರು, ಇಲ್ಲೇ ತಯಾರಾಗ್ತಾ ಇತ್ತು 3 ಬಾಂಬ್. ಉಡಿಸಾಗ್ಬಿಡ್ತಾ ಇತ್ತು ಬೆಂಗಳೂರು. ಅವರನ್ನ ನೋಡಿದ್ರೆ ದಂಗಾಗ್ತೀರಾ. ಸಿಲಿಕಾನ್ ಜಿಹಾದಿ. ಜಿಹಾದಿ ಗ್ಯಾಂಗ್ ಶಂಕಿತ ಉಗ್ರರನ್ನ ಬಂಧನ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರಿಂದ ಚುರುಕುಗೊಂಡಿದೆ ತನಿಖೆ. ಬೆಂಗಳೂರಿನಲ್ಲೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ರ, ಏನಾಗಿತ್ತು, ಏನು ಅವರ ಪ್ಲಾನ್ ಏನು, ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಡ್ ಆಗಿ ಅವರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾಗಿ ಉಗ್ರರ ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನೊಂದ್ ಕಡೆ ಪೊಲೀಸರಲ್ಲೂ ಕೂಡ ಆತಂಕ ಇರುವಂತದ್ದು. ಎಲ್ಲಿ ಯಾರ್ಯಾರಿದ್ದಾರೆ, ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾವೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ತನಿಖೆಗೆ ದೆಹಲಿಗೆ ತೆರಳಲಿದ್ದಾರೆ ಸಿಸಿಬಿ ಅಧಿಕಾರಿಗಳು. ತಮಿಳುನಾಡಿನ ಹಿಂದೂ ಸಂಘಟನೆ ಮುಖಂಡನ ಹತ್ಯೆ ಆಗಿತ್ತು. ಅದಾದ್ಮೇಲೆ ಡಿಸೆಂಬರ್ನಲ್ಲಿ ತಮಿಳುನಾಡಿನಲ್ಲಿ ಹತ್ಯೆ ನಡೆದಾದ ಮೇಲೆ ಇಲ್ಲಿಗೆ ಬಂದಿದ್ರು ಅವರೆಲ್ಲರೂ ಕೂಡ. ಬಳಿಕ 6 ಮಂದಿ ಶಂಕಿತರು ಬೆಂಗಳೂರಿನಲ್ಲೇ ನೆಲೆಸಿದ್ರು. ವಿವೇಕನಗರದ ಸಮೀಪದ ಪಿಜಿಯಲ್ಲಿ ವಾಸವಾಗಿದ್ರು. ಪಿಜಿಯಲ್ಲೇ ಸಹಚರರೊಂದಿಗೆ ಸಭೆಯನ್ನ ಕೂಡ ನಡೆಸ್ತಾ ಇದ್ರು ಶಂಕಿತರು. 3 ಬೆಂಗಳೂರಿನಲ್ಲಿ, ಒಬ್ಬ ದೆಹಲಿಯಲ್ಲಿ. ಈಗ ಪೊಲೀಸರು ಬಂಧಿಸಲಾಗಿದೆ. ಉಗ್ರರಿಗೆ ಆಶ್ರಯ ಕಲ್ಪಿಸುವಲ್ಲಿ ಸ್ಥಳೀಯ ಸ್ಲೀಪರ್ ಸೆಲ್ಗಳ ನೆರವನ್ನ ನೀಡಲಾಗ್ತಾ ಇತ್ತು, ಪಡ್ಕೊಳ್ತಾ ಇದ್ರು ಇವರು ಅನ್ನೋದನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಉಗ್ರರಿಗೆ ನೆರವು ನೀಡಿದವರ ಪತ್ತೆಗೆ ಸಿಸಿಬಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಉಗ್ರರಿಗೆ ಆಶ್ರಯವನ್ನ ಕಲ್ಪಿಸುವಲ್ಲಿ ಸ್ಥಳೀಯ ಸ್ಲೀಪರ್ ಸೆಲ್ಗಳ ನೆರವು, ಅಂದ್ರೆ ಇಲ್ಲಿರುವಂತವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನೋದು. ಸೆರೆಯಾದಂತ 3 ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಹಿಂದ ಸಂಘಟನೆ ಬಗ್ಗೆ ಸಿಸಿಬಿಗೆ ಸಿಕ್ಕಿದೆಯಂತೆ ಮಾಹಿತಿ. ಈಗ ಆಲ್ರೆಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಇವರ ಕಾರ್ಯಚಟುವಟಿಕೆ ಹೇಗಿತ್ತು, ಇವರ ಜೊತೆ ಇನ್ನು ಯಾರೆಲ್ಲ ಲಿಂಕ್ ನಲ್ಲಿದ್ದಾರೆ, ಯಾರ ಜೊತೆ ಮಾತನಾಡ್ತಾ ಇದ್ರು, ಸಂಪರ್ಕದಲ್ಲಿದ್ದಾರೆ, ಇದೆಲ್ಲದರ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಸಂಘಟನೆ ಮುಖಂಡ ಕೆಲ ದಿನಗಳ ಹಿಂದೆ ನಡೆಸಿದಂತೆ ಸಭೆಯನ್ನ ಬೆಂಗಳೂರಿನಲ್ಲಿ. ಸಂಘಟನೆ ಮುಖಂಡ ಖಾಜಾ ಮೊಯ್ದೀನ್ ನಿನ್ನೆ ಬಂಧನ ಆಗಿರುವಂತದ್ದು. ದೆಹಲಿ ಪೊಲೀಸರಿಂದ ಖಾಜಾ ಮೊಯ್ದೀನ್ ಅನ್ನ ಬಂಧನ ಮಾಡಲಾಗಿದೆ. ಹಿಂದೂ ಸಂಘಟನೆ ಮುಖಂಡನ ಹತ್ಯೆಗೆ ಸ್ಕೆಚ್ ಅನ್ನ ಕೂಡ ಹಾಕಿದ್ದಾರೆ. ಪ್ರಮುಖ ಹಿಂದೂ ಸಂಘಟನೆಗಳ ನಾಯಕರನ್ನ ಟಾರ್ಗೆಟ್ ಮಾಡಿದ್ರಂತೆ. ಇದೇ ಹತ್ಯೆಯಲ್ಲಿ ಪಾಲ್ಗೊಂಡಿದ್ರು ಈ 3 ಬೆಂಗಳೂರಿನಲ್ಲಿ ಆಶ್ರಯ ಡ್ರೈ ಫ್ರೂಟ್ಸ್ ಬಾಕ್ಸ್ ನಲ್ಲಿ. ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಒಂದು ವಿಚಾರ ಅಂದ್ರೆ, ತಮಿಳುನಾಡಿನಲ್ಲಿ ಒಬ್ಬ ಹಿಂದೂ ಮುಖಂಡನ ಹತ್ಯೆ ಆಗುತ್ತೆ. ಆ ಹತ್ಯೆಲ್ಲ ಆದ್ಮೇಲೆ ಇವರು ಬೆಂಗಳೂರಿಗೆ ಓಡ್ ಬಂದಿರ್ತಾರೆ. ಈ ಬೆಂಗಳೂರಿಗೆ ಓಡ್ ಬಂದಾದ್ಮೇಲೆ ಕೆಲವರು ಈಗ ಆಲ್ರೆಡಿ ಬಾಂಗ್ಲಾಗೆ ಪರಾರಿಯಾಗಿರುವಂತದ್ದು. ಇನ್ನು ಒಂದ್ ಕಡೆ ದೆಹಲಿಯಲ್ಲಿ ಕೆಲವರು ಬೀಡು ಬಿಟ್ಟಿದ್ರು, ಅವರನ್ನ ಕೂಡ ಬಂಧಿಸಲಾಗಿರುವಂತದ್ದು. ಇವರಿಗೆ ಹೇಗೆ ಪಿಸ್ತೂಲ್ಗಳಾಗಿರ್ಬೋದು, ಹಾಗೆ ಬಾಂಬ್ ಅನ್ನ ತಯಾರಿಸಲಿಕ್ಕೆ ಬೇಕಾಗಿರುವಂತ ಕಚ್ಚಾ ವಸ್ತುಗಳು ಸರಬರಾಜು ಆಗ್ತಾ ಇತ್ತು ಅಂದ್ರೆ ಡ್ರೈ ಫ್ರೂಟ್ಸ್ ಬಾಕ್ಸ್ ನಲ್ಲಿ ಈ ಅಂದ್ರೆ ಶಂಕಿತ ಉಗ್ರರಿಗೆ ಎಲ್ಲವೂ ಕೂಡ ಸರಬರಾಜು ಆಗ್ತಾ ಇತ್ತಂತೆ. ಅದನ್ನ ಡ್ರೈ ಫ್ರೂಟ್ಸ್ ಅನ್ಕೊಂಡು, ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅವರಿಗೆ ಡೆಲಿವರಿ ಆಗುವಂತ ಸಂದರ್ಭದಲ್ಲಿ ಅನುಮಾನ ಬರ್ತಾ ಇರಲಿಲ್ಲ. ಸೊ ಹೀಗಾಗಿನೇ ಡ್ರೈ ಫ್ರೂಟ್ಸ್ ಬಾಕ್ಸ್ ನಲ್ಲಿ 3 ಕೂಡ ಪಿಸ್ತೂಲ್ ಕೂಡ ರವಾನೆ ಆಗಿತ್ತು ಅನ್ನೋದನ್ನ ಸಿಸಿಬಿ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು. ಇದೆಲ್ಲದರ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ ಸಿಸಿಬಿ ಉನ್ನತ ಮೂಲಗಳಿಂದ. ಇನ್ನು ದೇಶದಾದ್ಯಂತ ಜಿಹಾದಿ ಗ್ಯಾಂಗ್ ವಿಧ್ವಂಸಕ ಕೃತ್ಯ ಎಸಗಲಿಕ್ಕೆ ಸಂಚನ್ನ ರೂಪಿಸಿದ್ರು ಶಂಕಿತ ಉಗ್ರರು. ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಬಿಟಿಎಂ ಲೇಔಟ್ ಬಳಿಯ ಗುರಪ್ಪನ ಪಾಳ್ಯದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಅವರು ಇದ್ದಂತ ಏರಿಯಾ ಹಾಗೂ ಮನೆ ಹೇಗಿತ್ತು ಎಂಬುದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೋಬೋಣ.
ಬೆಂಗಳೂರು ಉಗ್ರರ ಅಡಗು ತಾಣವಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಭಯೋತ್ಪಾದಕರು ಬಂದು ಇಲ್ಲಿ ನೆಲೆಸೋದ ಸಂಖ್ಯೆನೇ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಈಗ ತಮಿಳುನಾಡಿನ ಕ್ಯೂ ಬ್ರಾಂಚ್ ಪೊಲೀಸರು ಸಹಕಾರದೊಂದಿಗೆ ಬೆಂಗಳೂರಿನ CCB ಪೊಲೀಸರು 3 ಶಂಕಿತ ಉಗ್ರರನ್ನು ಬಂಧಿಸಿರ್ತಕ್ಕಂಥದ್ದು. ನಾವೀಗ ಅದೇ ಏರಿಯಾದಲ್ಲಿದ್ದೇವೆ. ಆ ಏರಿಯಾ ಏನಿದೆ, ಅವರು ಕಳೆದ 3 ವರ್ಷಗಳಿಂದಲೂ ಸಹ ಮಂಡ್ಯದಿಂದ ಬಂದು ಇಲ್ಲಿ ವಾಸವಾಗಿದ್ರು ಅನ್ನೋ ಮಾಹಿತಿ ಇದೆ. ಇಲ್ಲಿ ಇಮ್ರಾನು ಮತ್ತು ಹನೀಫು ಮತ್ತು ಮೊಹಮ್ಮದ್ ಸೈಯದ್ ಏನಿದ್ದಾರೆ ಅವರೆಲ್ಲ ಸಹ ಇದೇ ಏರಿಯಾದಲ್ಲಿ ವಾಸವಾಗಿದ್ರು, ಇಲ್ಲೇ ಕೂಡ ಓಡಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ತಮಿಳುನಾಡಿನಲ್ಲಿ ನಡೆದಂತಹ BJP ಮುಖಂಡ ಸುರೇಶ್ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳು ಶಂಕಿತ ಉಗ್ರರೇನಿದ್ದಾರೆ ಅವರು ಜಿಹಾದ್ ನಡೆಸೋದಕ್ಕೆ, ದೇಶದಾದ್ಯಂತ ಜಿಹಾದಿ ನಡೆಸೋದಕ್ಕೆ ತಯಾರಿ ನಡೆಸಿದ್ರು. ಹೀಗಾಗಿ ಇಲ್ಲಿ ಬಂದು ಅವರೆಲ್ಲರೂ ಸಹ ಅವರಿಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಅವರು ತಮಿಳುನಾಡಿನಿಂದ ಕೋರ್ಟ್ಗಳಿಗೆ ಅಟೆಂಡ್ ಆಗದಲೇ ಇಲ್ಲಿ ಬರ್ತಾರೆ. ಬಂದ ನಂತರ ಅವರೆಲ್ಲರಿಗೂ ಸಹ ಈ ಮೂವರು ಸಹಾಯ ಮಾಡಿರ್ತಕ್ಕಂಥದ್ದು. ತಮಿಳುನಾಡಿನಿಂದ ಅವರನ್ನು ಕರ್ಕೊಂಬಂದು ಇಲ್ಲೇ ಮನೆಯೊಂದರಲ್ಲಿ ಇರಿಸ್ಕೊಂಡು ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗೆ ಕಳಿಸ್ಕೊಟ್ಟು ಗಡಿಯನ್ನು ದಾಟಿಸಿರ್ತಕ್ಕಂಥದ್ದು. ಇಲ್ಲಿ ಏನಿದೆ, ಇದೇ ಗುರಪ್ಪನ ಪಾಳ್ಯದಲ್ಲಿರ್ತಕ್ಕಂಥ ಗುರಪ್ಪನ ಪಾಳ್ಯ ಮೊದಲನೇ ಕ್ರಾಸ್ ಏನಿದೆ, BTMನ ಫಸ್ಟ್ ಸ್ಟೇಜ್ನಲ್ಲಿ ವಾಸ ಆಗಿದ್ರು ಅನ್ನೋ ಮಾಹಿತಿ ಇದೆ. ಇದನ್ನು ಆಧರಿಸಿದಂತಹ CCB ಪೊಲೀಸರು ತಮಿಳುನಾಡು ಕ್ಯೂ ಬ್ರಾಂಚ್ ಮತ್ತು ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ತಾರೆ. ಆ ಗುಪ್ತಚರ ಮಾಹಿತಿಯನ್ನು ಆಧರಿಸಿ CCB ಪೊಲೀಸರು ಕಳೆದ 1 ತಿಂಗಳಿಂದ ಸಹ ಕಾರ್ಯಾಚರಣೆ ನಡೆಸಿ ತನಿಖೆ ನಡೆಸಿ ಅವರನ್ನು ಈಗ ಸದ್ಯ ಬಂಧಿಸಿರ್ತಕ್ಕಂಥದ್ದು. ಈ ಉಗ್ರರೇನಿದ್ದಾರೆ ಜಿಹಾದ್ ನಡೆಸೋದಕ್ಕೆ, ದೇಶದಾದ್ಯಂತ ಜಿಹಾದ್ ನಡೆಸೋದಕ್ಕೆ ತಯಾರಿ ನಡೆಸಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ CCB ತಂಡ ಏನಿದೆ ಅವರೆಲ್ಲರೂ ಸಹ ಸುಮಾರು ದಿನಗಳಿಂದಲೂ ಸಹ ಕಾರ್ಯಾಚರಣೆ ನಡೆಸಿ ಅವರೆಲ್ಲರನ್ನು ಸಹ ಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂಧನ ಆಗಿರ್ತಕ್ಕಂಥದ್ದು. ಇನ್ನೂ ಸಹ ದೆಹಲಿ, ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಸಹ ಉಗ್ರರು ಕೃತ್ಯ ಎಸಗೋದಕ್ಕೆ ತಯಾರಿ ನಡೆಸಿದ್ರು. ಹೀಗಾಗಿ CCB ಪೊಲೀಸರ ತನಿಖೆ ವೇಳೆ ಇದೆಲ್ಲ ಅಂಶಗಳು ಪತ್ತೆಯಾಗಿರ್ತಕ್ಕಂಥದ್ದು. ಸದ್ಯ ದೇಶದಾದ್ಯಂತ ಉಗ್ರ ಸಂಘಟನೆಗಳೇನಿದ್ದಾವೆ, ಅಲ್ ಹೀದ್ ಅಂತ ಈ ಸಂಘಟನೆ ಏನಿದೆ ಇದರಲ್ಲಿ ಸಕ್ರಿಯವಾಗಿ ಈ ಉಗ್ರರೆಲ್ಲ ಭಾಗಿಯಾಗಿದ್ರು. ಅವ್ರಿಗೆ ಈಗ CCBನವರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಅವ್ರಿಗೆ ಈಗ ಶಸ್ತ್ರಾಸ್ತ್ರಗಳು, ಪಿಸ್ತೂಲ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ದೇಶದಾದ್ಯಂತ RSS ಮುಖಂಡರು, BJP ಮುಖಂಡರು ಸೇರಿದಂತೆ ಕೋಮುವಾದವನ್ನು ಸೃಷ್ಟಿ ಮಾಡಿ ಜಿಹಾದನ್ನು, ಧರ್ಮ ಯುದ್ಧವನ್ನು ಮಾಡೋದಕ್ಕೆ ಈ ಉಗ್ರರೇನಿದ್ದಾರೆ, ಶಂಕಿತ ಉಗ್ರರು ಎಲ್ಲರೂ ಕೂಡ ತಯಾರಿ ನಡೆಸಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಏರಿಯಾ ಏನಿದೆ, ಈ ಏರಿಯಾದಲ್ಲಿ ಅವರು ಪ್ರತಿನಿತ್ಯ ಓಡಾಟ ಮಾಡ್ತಾ ಇದ್ರು. ಮಂಡ್ಯದಿಂದ ಬಂದು ಕಳೆದ 3-4 ವರ್ಷಗಳಿಂದಲೂ ಸಹ ಇಲ್ಲೇ ವಾಸ ಆಗಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅವರನ್ನು ಅಡಗು ತಾಣವನ್ನು ಈಗ ಹುಡುಕೊಂಬಂದಂತಹ CCB ಪೊಲೀಸರು ಅವರೆಲ್ಲರನ್ನ ಸಹ ಈಗ ಬಂಧಿಸಿರ್ತಕ್ಕಂಥದ್ದು. ಬಂಧಿಸಿ ಈಗ ತಮಿಳುನಾಡು ಕ್ಯೂ ಬ್ರಾಂಚ್ ಪೊಲೀಸರಿಗೆ ಏನಿದ್ದಾರೆ ಅವ್ರಿಗೆ ಒಪ್ಪಿಸಿದ್ದಾರೆ. ಇನ್ನೂ ಸಹ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈ ಉಗ್ರರೇನಾದರೂ ಬಂಧನ ಆಗದಲೇ ಇದ್ದಿದ್ರೆ ಈ ರೀತಿ ದೇಶದಾದ್ಯಂತ ಜಿಹಾದಿ ಮೂಲಕ ಧರ್ಮ ಯುದ್ಧವನ್ನು ಸಾರೋದಕ್ಕೆ ಇವರೆಲ್ಲ ಉಗ್ರರು ಪ್ಲಾನ್ ನಡೆಸಿದ್ರು, ಸಂಚು ರೂಪಿಸಿದ್ರು ಅನ್ನೋದು ಈಗ CCB ತನಿಖೆ ಮತ್ತು ಕ್ಯೂ ಬ್ರಾಂಚ್, ತಮಿಳುನಾಡಿನ ಕ್ಯೂ ಬ್ರಾಂಚ್ ತಂಡದ ತನಿಖೆ ನಡೀತಾ ಇದೆ ಅದರಿಂದ ಬಯಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಮೂವರೇನಿದ್ದಾರೆ, ಹನೀಫು, ಇಮ್ರಾನು ಮತ್ತು ಮೊಹಮ್ಮದ್ ಸೈಯದ್ ಬಂಧನ ನಂತರ ಅವರು ಯಾರ್ಯಾರಿಗೆ ಸಹಾಯ ಮಾಡಿದ್ರು, ಗಾಡಿ ಕೊಡೋದಾಗಿರ್ಬೋದು, ತಮಿಳುನಾಡಿನಿಂದ ಬಂದು ತಲೆಮರೆಸ್ಕೊಂಡು ಬಂದಂತಹ ಈ ಉಗ್ರರಿಗೆ ಓಡಾಡೋದಕ್ಕೆ ಬೈಕ್ಗಳನ್ನು ಕೊಡ್ತಾಯಿದ್ರು, ವಾಸ್ತವ್ಯಕ್ಕೆ ಮನೆ ಕೊಡ್ತಾಯಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇವರು ಸಹಾಯ ಮಾಡಿದ್ರು. ಆ ನಂಬರ್ಗಳನ್ನು ಟ್ರೇಸ್ ಮಾಡಿದ ನಂತರ ಈ ಉಗ್ರರನ್ನು ಬಂಧಿಸಿರ್ತಕ್ಕಂಥದ್ದು. ಸದ್ಯ ಇನ್ನೂ ಸಹ ತನಿಖೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ತಮಿಳುನಾಡು ಕ್ಯೂ ಬ್ರಾಂಚ್ ಪೊಲೀಸರ ತನಿಖೆ ನಂತರ NIA ಇದಕ್ಕೆ ಎಂಟ್ರಿ ಆಗೋ ಸಾಧ್ಯತೆ ಇದೆ. NIA ತನಿಖಾಧಿಕಾರಿಗಳು ಆ ಉಗ್ರರನ್ನು, ಶಂಕಿತ ಉಗ್ರರನ್ನು ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಮಿನಲ್ಗಳ ಕಾರುಬಾರು ದೊಡ್ಡವರ ಹೆಸರಲ್ಲೇ ನಡೆಯುತ್ತೆ. ಮಹಾನ್ ವಂಚನೆ. ದೊಡ್ಡವರು ಯಾರ್ಯಾರಪ್ಪ ಅಂದ್ರೆ ಅವ್ರ ಹೆಸರಲ್ಲೇ, ಅಂದ್ರೆ ಇವ್ರ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡಿ, ಯಾಕೆಂದ್ರೆ ಭಯ ಇರುತ್ತೆ ಕ್ರಿಮಿನಲ್ಗಳಿಗೆ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅದ್ಯಾವುದನ್ನು ಕೂಡ ಡೋಂಟ್ ಕೇರ್ ಅಂತಾರೆ ಕ್ರಿಮಿನಲ್ಗಳು. ಅವ್ರಿಗೇನು ಒಟ್ಟಲ್ಲಿ ಮೋಸ ಮಾಡಬೇಕು, ದುಡ್ಡು ಹೊಡಿಬೇಕು ಅಷ್ಟೇ ಇರುವಂತದ್ದು ಉದ್ದೇಶ. ನಿಮ್ಗೆ ತೋರಿಸ್ತಾ ಇದೀವಿ ಈಗ ಯಾರ ಹೆಸರಲ್ಲಿ ದುಡ್ಡನ್ನ ಹೊಡೆದಿರ್ಬೋದು ಅನ್ನೋದನ್ನ ಕೂಡ ನೀವು ಊಹಿಸ್ಕೊಳ್ಬಹುದು. ಅದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರ ಹೆಸರಲ್ಲೇ
ಚೆನ್ನಾಗಿ ದುಡ್ಡನ್ನ ಹೊಡೆಯುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಮಿನಲ್ಗಳ ಕಾರುಬಾರಿದೆ, ದೊಡ್ಡವರ ಹೆಸರಲ್ಲೇ ನಡೀತಾ ಇದೆ ಮಹಾನ್ ವಂಚನೆ. ಹೇಗ್ ಮಾಡ್ತಾರೆ, ದೋಖ ಮಾಡಿದ್ದಾದ್ರೂ ಯಾರು, ಇದೆಲ್ಲದರ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರ ಹೆಸರಲ್ಲೇ ನಡೆದಿದೆ ದೋಖ. ಭಾಸ್ಕರ್ ರಾವ್ ಅವರ ಹೆಸರನ್ನ ಹೇಳಿಕೊಂಡು ಮಹಾ ಮೋಸವನ್ನ ಮಾಡಲಾಗಿರುವಂತದ್ದು. OLX ನಲ್ಲಿ ಅಮಾಯಕರಿಗೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ ಕ್ರಿಮಿನಲ್. OLX ನಲ್ಲಿ ಥ್ರೆಡ್ ಮಿಲ್ ಮಾರಾಟಕ್ಕೆ ಯತ್ನವನ್ನ ಮಾಡಲಾಗಿದೆ. ನಿವೃತ್ತ ಅಧಿಕಾರಿ ಶ್ರೀಧರ್ ಎಂಬುವರಿಗೆ ದೋಖವನ್ನ ಮಾಡಲಾಗಿರುವಂತದ್ದು. ಅದು ಗೂಗಲ್ ಪೇ ಮೂಲಕ ಹಣವನ್ನ ಕಳಿಸುವಂತ ಭರವಸೆಯನ್ನ ಕೊಡ್ಲಾಗಿರುತ್ತೆ. ಇದ್ರಲ್ಲಿ ಹೇಗಪ್ಪ ಮೋಸ ಮಾಡ್ತಾರೆ ಅಂತ ನೀವು ಕೂಡ ಊಹಿಸ್ಕೊಳ್ತಾ ಇರ್ಬೋದು. ಈಗ ಆಲ್ರೆಡಿ ನೋಡಿದ್ರ ಸಾಕಷ್ಟು OLX ನ ಕ್ರಿಮಿನಲ್ ಪ್ರಕರಣಗಳನ್ನ ಯಾವ ರೀತಿಯಾಗೆಲ್ಲ ವಂಚನೆ ಮಾಡಿದ್ದಾರೆ ಅಂತ. ಇದು ಮತ್ತೊಂದು ಪ್ರಕರಣ, ಅದರಲ್ಲೂ ಎಸ್ಪೆಷಲಿ ಕಮಿಷನರ್ ಅವರ ಹೆಸರನ್ನ ಹೇಳ್ಕೊಂಡು ದುಡ್ಡನ್ನ ಲಪಟಾಯಿಸಿರುವಂತದ್ದು. ನಾನು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅಂತ ಹೇಳಿದ್ದಾನೆ ಆರೋಪಿಯೊಬ್ಬ. ಸ್ವಲ್ಪ ಗೌರವ ಕೊಟ್ಟು ಮಾತನಾಡಿ ಅಂತ ಹೇಳ್ಕೊಂಡು ಮೋಸವನ್ನ ಮಾಡಿದ್ದಾನೆ. DP ಟ್ರೂ ಕಾಲರ್ ನಲ್ಲಿ ಭಾಸ್ಕರ್ ರಾವ್ ಅವರ ಫೋಟೋವನ್ನ ಹಾಕಿ ಅವರ ಹೆಸರನ್ನ ಚೇಂಜ್ ಮಾಡಿರುವಂತದ್ದು. ಫೋಟೋವನ್ನ ಹಾಕಿ ಇಲ್ಲಿ ಟೋಪಿಯನ್ನ ಹಾಕಲಾಗಿದೆ. ಯಾರಿಗೇ ಆಗ್ಲಿ ಟ್ರೂ ಕಾಲರ್ ಅಲ್ಲಾದ್ರೂ ಅಂದ್ರೆ ಚೆಕ್ ಮಾಡ್ತಾರೆ ಒಂದ್ಸತಿ ಯಾರಿರ್ಬೋದು, ಏನು ಎತ್ತ, ಏನ್ ಹೆಸರು ಬರುತ್ತೆ, ಯಾರ್ ಫೋಟೋ ಇದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಅಂತದ್ರಲ್ಲಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೆಸರನ್ನ ಹೇಳ್ದ ಅಂದ್ಮೇಲೆ ಆ ಆರೋಪಿ ಯಾರಿರ್ಬೋದು ಅಂತ ಸಹಜವಾಗಿ ಅಲ್ಲಿ ಸೇಲ್ ಮಾಡುವಂತವ್ರಿಗೆ ಅನುಮಾನ ಉಂಟಾಗಿರುತ್ತಲ್ವಾ. ಆ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದ್ದಾರೆ. ಟ್ರೂ ಕಾಲರ್ ಅಲ್ಲಿ ಭಾಸ್ಕರ್ ರಾವ್ ಪೊಲೀಸ್ ಕಮಿಷನರ್ ಅಂತ ಬಂದಿದೆ, ಹಾಗೆ ಅವರ ಫೋಟೋ ಕೂಡ ಬಂದಿರುವಂತದ್ದು. ಆಗ ಈತ ಎಲ್ಲೋ ಒಂದ್ ಕಡೆ ಅವರೇ ಇರ್ಬೋದು ಅಂತ ಸೇಲ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಮೊದಲು 9,000, ಮತ್ತೊಮ್ಮೆ 9,000, ಅದಾದ್ಮೇಲೆ 20,000, ಇನ್ನ 4ನೇ ಬಾರಿಗೆ 11,000 ರೂಪಾಯಿ. ಇಲ್ಲಿ ಟೋಟಲ್ ಆಗಿ ಆತ ಭಾಸ್ಕರ್ ರಾವ್ ಹೆಸರನ್ನ ಹೇಳ್ಕೊಂಡು ಹಣವನ್ನ ಲಪಟಾಯಿಸಿರುವಂತದ್ದು. ಅದು QR ಕೋಡ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ದುಡ್ಡನ್ನ ಲಪಟಾಯಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಮೋಸ ಹೋದಂತವ್ರು ಯಾರು ಅಂದ್ರೆ ಶ್ರೀಧರ್ ಅಂತ, ನಿವೃತ್ತ ಅಧಿಕಾರಿ ಅವರು. ಬೆಂಗಳೂರಿನ ಅರಕೆರೆ ನಿವಾಸಿಯಾಗಿರುವಂತಹ ಶ್ರೀಧರ್ಗೆ ಖದೀಮರು ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾರೆ. ಒಮ್ಮೆ ವಂಚನೆ ಮಾಡಿದಂತ ಬಳಿಕ ಮತ್ತೊಬ್ಬ ಇನ್ನೊಬ್ಬ ಕರೆಯನ್ನ ಮಾಡಿದ್ದಾನೆ. ಅಂದ್ರೆ ಅವನು ವಂಚನೆ ಮಾಡಿದ್ದಾನೆ ಇದಕ್ಕೂ ಮುಂಚೆ ಒಬ್ಬ, ಸೊ ಹೀಗಾಗಿ ಅವನು ಆಫೀಸರ್ ಅಲ್ಲ, ಸೊ ಅವನನ್ನ ನಾವು ಬಂಧಿಸ್ತೀವಿ ಅಂತ ಹೇಳಿ ಮತ್ತೆ ಅವರ QR ಕೋಡ್ ಅನ್ನ ಇಸ್ಕೊಂಡು ಮತ್ತೆ ವಂಚನೆಯನ್ನ ಮಾಡಲಾಗಿರುವಂತದ್ದು. HSR ಲೇಔಟ್ ಠಾಣೆಗೆ ನಂತರ ದೂರನ್ನ ನೀಡಿದ್ದಾರೆ ಶ್ರೀಧರ್ ಅವರು. ಹರಿಯಾಣದಿಂದ ಕರೆ ಮಾಡಿ ವಂಚಿಸಿದ್ದಾರೆ ಖದೀಮರು. ಖದೀಮರ ಜಾಡನ್ನ ಹಿಡಿದು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಯಾಕೆಂದ್ರೆ ಇಲ್ಲಿ ಪೊಲೀಸ್ ಕಮಿಷನರ್ ಹೆಸರಲ್ಲೇ ಇವರು ದೋಖ ಮಾಡ್ತಾರೆ ಅಂದ್ರೆ ಇನ್ನೆಂತ ಕ್ರಿಮಿನಲ್ ಇರಬಹುದು ಅನ್ನುವ ಲೆಕ್ಕಾಚಾರ ಕೂಡ ಇರುವಂತದ್ದು. ಸೊ ಹೀಗಾಗಿನೇ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಮಿಲ್ ಅಂತ ಅದನ್ನು ಮಾರಾಟ ಮಾಡಬೇಕು ಅಂಥೇಳಿ OLX ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದು ಒಂದು 10-15 ನಿಮಿಷದೊಳಗಡೆ ಆಗಲೇ ಒಂದು ಫೋನ್ ಬಂತು. ಫೋನ್ ಟ್ರೂ ಕಾಲರಲ್ಲಿ ಭಾಸ್ಕರ್ ರಾವ್ ಅಂತ ಇತ್ತು, IPS ಅಂತ. ನಾನು ಇರ್ಬೋದು ರೆಸ್ಪೆಕ್ಟಬಲ್ ಪರ್ಸನ್ ಅಂತ ಹೇಳಿ ಫೋನ್ ಅಟೆಂಡ್ ಮಾಡಿದೆ. ಅವ್ರನ್ನ ನಮಗೆ ತುಂಬ ಅರ್ಜೆಂಟಾಗಿ ಬೇಕಾಗಿದೆ, ತೊಗೊಳ್ತೀವಿ ಹಾಗೆ. ನಾನು ಸರಿ ನೀವು ಗೂಗಲ್ ಪೇನಲ್ಲಿ ನಂಗೆ ಪೇಮೆಂಟ್ ಮಾಡಿದ್ದೆ, ನನ್ನ ಫೋನ್ ನಂಬರ್ ಕಳಿಸ್ದೆ. ಅವ್ರು ನಂಗೆ ಆ ಥರ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ, ಸ್ವೈಪ್ ಮೆಷಿನಲ್ಲಿ ಮಾಡ್ತಾ ಇರೋದು, ನಿಮ್ಗೊಂದು QR ಕೋಡ್ ಕಳಿಸ್ತೀನಿ, ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಪೇಮೆಂಟ್ ಬರುತ್ತೆ ಹಾಗೆ ಅಂತ ಹೇಳಿ 19,000 QR ಕೋಡ್ ಬಂದಾಗ ಅಲ್ಲಿ ರಿಫಂಡ್ ಅಂತ ಬರ್ದಿತ್ತು. ಸೊ ನಾನು ರಿಫಂಡ್ ಇರ್ಬೋದು ಅಂತ ಅಂದ್ಕೊಂಡು ಆ ನಂಬಿಕೆನಲ್ಲಿ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಇನ್ನೊಂದು 19,000 ಅವ್ರು ಕೊಟ್ಟೋಯ್ತು. ಇದೆ ಒಟ್ಟು 38,000 ಹೋದಂಗೆ ಆಯಿತು. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಇದು ಯಾಕೆ ಆಗ್ತಿದೆ ನಂಗೆ ಗೊತ್ತಾಗ್ತಾ ಇಲ್ಲ ಸರ್, ನಮಗೆ ನಂದೇನೋ ಲಿಮಿಟ್ ಇದೆ ಅನಿಸುತ್ತೆ ದುಡ್ಡು ಕಳಿಸೋದ್ರೊಳಗಡೆ. ಮತ್ತು 11,999ಕ್ಕೆ ಇನ್ನೊಂದು QR ಕೋಡ್ ಬಂತು, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಆ ದುಡ್ಡು ಅವ್ರಿಗೆ ಕೊಟ್ಟೋಯ್ತು. ಸೊ ಒಟ್ಟು 49,999 ಹೋಯ್ತು. ತಕ್ಷಣ ನಾವು ಫೋನ್ ಮಾಡಿದೆ, ಅವ್ನು ಫೋನ್ ಎತ್ತಾನೇ ಇರಲಿಲ್ಲ. ಆಮೇಲೆ ಬ್ಲಾಕ್ ಮಾಡಿದೆ. ಸೈಬರ್ ಕ್ರೈಮ್ ಬ್ರಾಂಚ್ HSR ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇ ಕೊಟ್ಟು ಭಾಸ್ಕರ್ ರಾವ್ ಅಂತಲೇ ಇತ್ತಪ್ಪ, ಬರೇ ಇರ್ಬೋದು ಅಂತ ಅಂದ್ಕಡೆ. ಪೊಲೀಸ್ ಆಫೀಸರ್ ಫೋಟೋ ಇದೆ, ಭಾಸ್ಕರ್ ರಾವ್ ಅಂತ ಹೆಸರಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಇಲ್ಲಿ ಯಾರ್ದೋ ಹೆಸರಲ್ಲಿ ಮೋಸ ಆಗಿದ್ರೆ ಎಸ್ ಇದು ಕಾಮನ್ನು ಸಹಜ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಹೆಸರಲ್ಲೇ ಮಾಡ್ತಾರೆ ಅಂದ್ರೆ ಇವ್ರು ಯಾರು ಮೋಸ್ಟ್ ದೊಡ್ಡ ಕ್ರಿಮಿನಲ್ಗಳೇ ಅಂತ ಕಾಣಿಸುತ್ತೆ. ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು? ಯಾವಾಗ ಆಗಿರುವಂತದ್ದು ಈ ಪ್ರಕರಣ?
ಪೃಥ್ವಿ, ಇದು ಕಳೆದ ಒಂದು 15 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಇದು ನಿವೃತ್ತ ಅಧಿಕಾರಿ ಒಬ್ಬರಿಗೆ ಒಬ್ಬ ಆಸಾಮಿ ಕಮಿಷನರ್ ಹೆಸರಿನಲ್ಲಿ ಒಂದು ಮೋಸ ಮಾಡಿರುವಂತದ್ದು. ಅದು ಆನ್ಲೈನ್ ನಲ್ಲಿ ಒಂದು ಏನೋ ಒಂದು ಟ್ರೇಡ್ ಮಿಲ್ ಅನ್ನು ಪರ್ಚೇಸ್ ಮಾಡೋದಕ್ಕೆ ಇವರು OLX ನಲ್ಲಿ ಒಂದು ಟ್ರೇಡ್ ಮಿಲ್ ಅನ್ನು ಅಪ್ಲೋಡ್ ಮಾಡಿರ್ತಾರೆ. ಈ ಒಂದು ಟ್ರೇಡ್ ಮಿಲ್ ಪರ್ಚೇಸ್ ಮಾಡೋದಕ್ಕೆ ಆಸಾಮಿ ಒಬ್ಬ ಒಂದು ಕರೆ ಮಾಡ್ತಾನೆ. ಅದು ಏನು ಆತನ ಟ್ರೂ ಕಲರ್ ದಲ್ಲಿ ಭಾಸ್ಕರ್ IPS ಅಂತಾನೆ ಬರುತ್ತೆ. ಮತ್ತೆ DP ಯಲ್ಲೂ ಸಹ ಒಂದು ಭಾಸ್ಕರ್ ಅವರ ಒಂದು ಫೋಟೋವನ್ನು ಸೇವ್ ಮಾಡ್ಕೊಂಡಿರ್ತಾನೆ. ಇದನ್ನ ನಂಬಿದಂತ ಆ ವ್ಯಕ್ತಿ ಏನಿದ್ರೆ ಶ್ರೀಧರ್ ಅವರು, ಇದು ಮೋದಿ ಅವರು ಕಮಿಷನರ್ ಇರ್ಬೋದು ಅಂತೇಳಿ ಒಂದು ನಂಬಿಕೆಯಿಂದ ಅದನ್ನ ಒಂದು ಮಾರಾಟ ಮಾಡೋದಕ್ಕೂ ಸಹ ಮುಂದಾಗಿದ್ರು. ಆದ್ರೆ ಈ ವೇಳೆ ಆಸಾಮಿ ಗೂಗಲ್ ಪೇ ನ ಒಂದು QR ಕೋಡ್ ಏನಿದೆ ಒಂದು ಅದನ್ನ ಇವ್ರಿಗೆ ಕಳಿಸ್ಕೊಟ್ಟು ಇದನ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಗೆ ಹಣ ಬರುತ್ತೆ, ನಾನು ಅದನ್ನ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತ ಹೇಳಿ 3-4 ಬಾರಿ QR ಕೋಡ್ ಅನ್ನ ಕಳಿಸ್ತಾನೆ. ಇದನ್ನ ಇವರು ಶ್ರೀಧರ್ ಅವರು ಸ್ಕ್ಯಾನ್ ಮಾಡಿದಾಗ ಇವರ ಅಕೌಂಟ್ ಇಂದಲೇ ಸುಮಾರು 49,000 ಹಣ ಅವ್ರಿಗೆ ಸೇರೋಗಿರುತ್ತೆ. ಆದ್ರೆ ಇದನ್ನ ಇವರು ಕಂಡುಕೊಳ್ಳೋದ್ರೊಳಗಡೆ ಇಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ಟು ಸಹ ಆಗಿತ್ತು. ಸುಮಾರು ಇವ್ರ ಬಳಿಯಿಂದ 49,000 ಹಣವನ್ನು ಆಸಾಮಿ ಡ್ರಾ ಮಾಡ್ಕೊಂಡಿದ್ದ. ನಂತರ ಮತ್ತೆ ಫೋನ್ ಮಾಡಿದಾಗ ನಾನು ಒಬ್ಬ ಹಿರಿಯ ಅಧಿಕಾರಿ ಇದ್ದೀನಿ, ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಅಂತೆಲ್ಲ ಒಂದು ಫೋನ್ ಅಲ್ಲಿ ಕಾನ್ವರ್ಸೇಷನ್ ಆಗಿರುತ್ತೆ. ಆಮೇಲೆ ನನಗೆ ಗೊತ್ತಾಗುತ್ತೆ ಈತ ಒಬ್ಬ ಫ್ರಾಡ್ ಮತ್ತೆ ನನಗೆ ಮೋಸ ಮಾಡಿದ್ದಾನೆ ಅಂತೇಳಿ. ಈ ಬಗ್ಗೆ ಒಂದು ಪೊಲೀಸರ ಫೇಸ್ಬುಕ್ ನಲ್ಲಿ ಸಹ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರು. ಮತ್ತೆ SSR ಪೊಲೀಸರಿಗೆ ಒಂದು ದೂರನ್ನು ಸಹ ಕೊಟ್ಟಿದ್ರು. ಈಗ ಪೊಲೀಸರು ಸಹ ಇವರಿಂದ ಮಾಹಿತಿ ಮತ್ತೆ ಕೆಲವು ಏನು ಅಮೌಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ಮತ್ತೆ ಅವರ DP ಎಲ್ಲ ಸೇವ್ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಪೊಲೀಸರಿಗೆ ಕೊಟ್ಟಿದ್ದಾರೆ. ಮತ್ತೆ ಈಗ ಅವರು ಪೊಲೀಸರು ಆರೋಪಿಯನ್ನ ಪತ್ತೆ ಮಾಡ್ತಾರೆ ಅಥವಾ ಆಗ್ಲೇ ಬಿಟ್ಬಿಡ್ತಾರೆ ಅನ್ನೋದು ಸಹ ನೋಡ್ಬೇಕಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದಕ್ಕೆ ಹೇಳೋದು, ವೆಬ್ಸೈಟ್ ನಲ್ಲಿ ಸೇಲ್ ಮಾಡುವಂತ ಸಂದರ್ಭದಲ್ಲೇ ಆಗ್ಲಿ ಅಥವಾ ಯಾರನ್ನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲೇ ಆಗ್ಲಿ ಸ್ವಲ್ಪ ಜಾಗೃತರಾಗಿರಿ ಅಂತ. ಇಲ್ಲಾಂದ್ರೆ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕುವಂತವ್ರು ತುಂಬಾ ಜನ ಇರ್ತಾರೆ. ಸೊ ಎಚ್ಚರ. ನ್ಯೂಸ್ 18 ಕನ್ನಡ ಹೇಳೋದು ಕೂಡ ಇದೆ. ನೀವು ಸ್ವಲ್ಪ ಜಾಗೃತರಾಗಿದ್ರೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳಿಂದ ಸೇವ್ ಆಗ್ಬೋದು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಆನೆಗೊಂದಿ ಉತ್ಸವದಲ್ಲಿ ಖ್ಯಾತ ಗಾಯಕನಿಗೆ ಇರಿಸು ಮುರಿಸಾಗಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಆ ಖ್ಯಾತ ಗಾಯಕ ಯಾರಪ್ಪ ಅಂದ್ರೆ ವಿಜಯ್ ಪ್ರಕಾಶ್ ಅವರು. ಸನ್ಮಾನ ಮಾಡಿಲ್ಲ ಅಂತ ಶಾಸಕ ಮುನವಳ್ಳಿ ಅವರು ಅಸಮಾಧಾನಗೊಂಡಿದ್ದಾರೆ. ಗಾಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ವಿಜಯ್ ಪ್ರಕಾಶ್ ಅವರು ಇಲ್ಲಿ ಒಂದು ರೀತಿಯಾದಂತಹ ಗೊಂದಲ, DC ಮತ್ತು ಶಾಸಕರ ನಡುವೆ ಇದ್ದಂತ ಗೊಂದಲಕ್ಕೆ ವಿಜಯ್ ಪ್ರಕಾಶ್ ಅವರಿಗೆ ಎಲ್ಲೊಂದ್ ಕಡೆ ಮುಜುಗರ ಆಗಿರುವಂತದ್ದು. ಶಾಸಕ ಪರಣ್ಣ ಮುನವಳ್ಳಿ ಬಿಟ್ಟು ಗಾಯಕ VPಗೆ ಸನ್ಮಾನವನ್ನ ಮಾಡಿರುವಂತದ್ದು. ಅಂದ್ರೆ ಶಾಸಕರನ್ನ ಬಿಟ್ಟು DC ಅವರು ಇಲ್ಲಿ ವಿಜಯ್ ಪ್ರಕಾಶ್ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಸನ್ಮಾನವನ್ನ ಮಾಡಿ ವೇದಿಕೆಯಿಂದ ಹೊರಟು ಹೋಗ್ತಾರೆ DC ಅವರು. ಜಿಲ್ಲಾಧಿಕಾರಿಯ ವರ್ತನೆಗೆ ಶಾಸಕ ಮುನವಳ್ಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಸಕರು ಗರಂ ಆಗಿದ್ದಕ್ಕೆ ಗಾಯನವನ್ನ ನಿಲ್ಲಿಸಿದ್ದಾರೆ ವಿಜಯ್ ಪ್ರಕಾಶ್ ಅವರು. ವೇದಿಕೆ ಮೇಲೆ ಬರುವಂತೆ ಶಾಸಕ ಪರಣ್ಣ ಅವರಿಗೆ ನಂತರ ವಿಜಯ್ ಪ್ರಕಾಶ್ ಅವರೇ ಕೆಳಗಡೆ ಬಂದು ಮನವಿಯನ್ನ ಮಾಡ್ಕೊಳ್ತಾರೆ. ಕೊನೆಗೆ ವೇದಿಕೆ ಮೇಲೆ ಬಂದು ಮತ್ತೊಮ್ಮೆ ಸನ್ಮಾನವನ್ನ ಮಾಡ್ತಾರೆ ಶಾಸಕರಾಗಿರುವಂತ ಪರಣ್ಣ ಮುನವಳ್ಳಿ. ಅಲ್ಲಿ ಬಂದಿರುವಂತ ಅಂದ್ರೆ ಕಲಾವಿದರಿಗಾಗಿರ್ಬೋದು, ಗಾಯಕರಿಗಾಗಿರ್ಬೋದು, ಯಾರೊಬ್ರು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡುವಂತ ಉದ್ದೇಶ ಅಷ್ಟೇ ಅಲ್ವಾ. ಅದನ್ನ ಬಿಟ್ಟು ನನ್ನನ್ನು ಕರೀಲಿಲ್ಲ, ಅವ್ರನ್ನ ಕರೀಲಿಲ್ಲ, ಇವ್ರನ್ನ ಕರೀಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ವಿಜಯ್ ಪ್ರಕಾಶ್ ಅವರಿಗೇನೆ ಇರಿಸು ಮುರಿಸ ಆಗಿದೆ. ತಮ್ಮ ಅಮೃತ ಹಸ್ತದಿಂದ ಮಾನ್ಯ ವಿಜಯ್ ಪ್ರಕಾಶ್ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿ ಸಾಯೋ ಹಾಡು ಮನಸ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.